ಹಿರಣ್ಯಕಶಿಪು ವರವನ್ನು ಪಡ್ಕೊಳ್ತಾನೆ. ಹಗಲಾಗಲಿ ರಾತ್ರಿಯಾಗಲಿ, ಮನೆಯ ಒಳಗಾಗಲಿ ಮನೆಯ ಹೊರಗಾಗಲಿ, ಆಯುಧವಾಗಲಿ ಆಯುಧವಿಲ್ಲದ್ದಾಗಲಿ, ಪಶು ಪಕ್ಷಿ ಕ್ರಿಮಿ ಕೀಟಗಳಿಂದಾಗಲಿ ನನಗೆ ಮರಣ ಬರಬಾರದು ಅಂತ ಅಂದಾಗ ಅವನು ಸಂಹಾರವನ್ನು ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಆಗೋದಿಲ್ಲ. ಕೊನೆಗೆ ಅವನು ಹೇಗೆ ಅಂದರೆ ಇಂದ್ರನೂ ಸಹಿತ ಅವನನ್ನು ಪೂಜೆ ಮಾಡುವಂಥ ಸ್ಥಿತಿಗೆ ಬರುತ್ತೆ. ದೇವತೆಗಳು ದೈತ್ಯನಾದಂತಹ ಹಿರಣ್ಯಕಶಿಪುವಿನ ಪೂಜೆಯನ್ನು ಮಾಡಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಅವಾಗ ಎಲ್ಲರೂ ಸಹ ಇದಕ್ಕೇನು ಮಾಡೋದು, ಬ್ರಹ್ಮನಿಂದ ವರ ಪಡ್ಕೊಂಡಿದ್ದಾನೆ, ಅವನು ಮಾಡಲಿಕ್ಕೆ ಸಂಹಾರವನ್ನು ಮಾಡಲಿಕ್ಕೆ ಆಗಲ್ಲ ಅಂದಾಗ ಅವನ ಸಂಹಾರಕ್ಕೋಸ್ಕರವಾಗಿಯೇ ಭಗವಂತ ಶಂಕುಕರ್ಣನನ್ನು ಹಿರಣ್ಯಾಕ್ಷನ ಮಗನಾಗಿ ಜನನವನ್ನು ತಾಳ್ತಾನೆ ಪ್ರಹ್ಲಾದ. ನಾಮಸ್ಮರಣೆ ಅವನು ಮಾಡ್ತಾನೆ, ನಾಮಸ್ಮರಣೆ ವಿರುದ್ಧವಾಗಿ ಇವನು ಮಾಡ್ತಿರ್ತಾನೆ. ಕೊನೆಗೆ ಅವನ ಜೊತೆಯಲ್ಲಿ ಜಂಜಾಟಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ಅವನು ಮಹಾವಿಷ್ಣು ನರಸಿಂಹನಾಗಿ ಪ್ರತ್ಯಕ್ಷನಾಗ್ತಾನೆ. ಕಂಬದಲ್ಲಿ ಬಂದಂತಹ ನರಸಿಂಹಸ್ವಾಮಿ ಏನು ಮಾಡ್ತಾರೆ, ಹಗಲೂ ಅಲ್ಲ ರಾತ್ರಿಯೂ ಅಲ್ಲ, ಸಾಯಂಕಾಲ ತೆಗೆದುಕೊಳ್ತಾರೆ. ಮನೆಯ ಹೊರಗೂ ಅಲ್ಲ ಮನೆಯ ಒಳಗೂ ಅಲ್ಲ ವಾಸ್ಕಾಲ್ ತೆಗೆದುಕೊಳ್ತಾರೆ. ಆಯುಧವಿಲ್ಲದ್ದೂ ಸಹ ಊರುಗಳನ್ನು ತೆಗೆದುಕೊಂಡು ಅವರು ಸಂಹಾರವನ್ನು ಮಾಡ್ತಾರೆ. ಯಾವಾಗ ವಾಸ್ಕಾಲ್ ಮೇಲೆ ಕೂತ್ಕೊಂಡವರು ಪ್ರಕಟಿತವಾಗ್ತಾರೋ ಮಹಾವಿಷ್ಣು ಶಾಶ್ವತವಾಗಿ ನೆಲೆಸ್ತಾರೆ. ಆದ್ದರಿಂದ ಅಲ್ಲಿ ಸದಾಕಾಲ ನರಸಿಂಹಸ್ವಾಮಿ ಮಹಾವಿಷ್ಣು ವಾಸ್ತುಪುರುಷನಾಗಿಯೇ ಜನನ ನೆಲೆಸಿದ್ದಾರೆ. ಅದನ್ನು ತುಳಿಬೇಡಿ, ಅದ್ರ ಮೇಲೆ ಕೂತ್ಕೊಳ್ಬೇಡಿ. ಅಲ್ಲಿ ನೀವು ಕೂತ್ಕೊಂಡ್ರೆ ಹಿರಣ್ಯಾಕ್ಷ ಕೂತ್ಕೊಂಡಂಗೆ, ಅಲ್ಲಿ ಭಗವಂತನಿಂದ ನಿಮ್ಮ ಸಂಹಾರವಾಗ್ಬಿಡುತ್ತೆ ಅನ್ನುವಂಥ ಭಯದ ವಾತಾವರಣ. ಅಂದರೆ ನಮಗೆ ದೈವ ನಿಂದನೆ ಆಗ್ತಿದೆ ಅಲ್ಲಿ. ಆದ್ದರಿಂದ ವಾಸ್ಕಾಲ್ ಮೇಲೆ ಕೂತ್ಕೊಳ್ಬೇಡಿ, ಅದನ್ನು ತುಳಿಬೇಡಿ. ಅಲ್ಲಿ ನರಸಿಂಹಸ್ವಾಮಿ ಇದ್ದಾನೆ, ಅಲ್ಲಿ ವಾಸ್ತುಪುರುಷ ಇದ್ದಾನೆ. ಅದಕ್ಕೋಸ್ಕರವಾಗಿ ವಾಸ್ಕಾಲ್ ಮೇಲೆ ತುಳಿಯೋದು, ಅಲ್ಲಿ ಬೇರೆ ಬೇರೆ ಯಾವುದು ಸಣ್ಣ ಸಣ್ಣ ತೊಂದರೆಗಳನ್ನು ಮಾಡಬಾರ್ದು. ಬೆಳಗಿನ ಕಾಲದಲ್ಲಿ ಸಾಯಂಕಾಲದಲ್ಲಿ ಸದಾಕಾಲ ದೀಪವನ್ನು ಹಚ್ಚಿ ಅರ್ಶಿನ ಕುಂಕುಮವನ್ನಿಟ್ಟು ಅವನು ಸ್ಮರಣೆ ಮಾಡಿಕೊಂಡಾಗ ಅಲ್ಲಿ ನರಸಿಂಹಸ್ವಾಮಿ ಇರ್ತಾರಲ್ಲ, ಕೆಟ್ಟದ್ದನ್ನು ಹೋಗ್ಲಿಕ್ಕೆ ಬರೋದಿಲ್ಲ, ಒಳಗಡೆ ಬರೋದಕ್ಕೆ ಬಿಡೋದಿಲ್ಲ. ಅಲ್ಲಿ ಅವಾಯ್ಡ್ ಮಾಡ್ತಾರೆ. ಅವ್ರನ್ನ ದಾಟ್ ಬರೋದಕ್ಕೆ ಅಷ್ಟು ಸುಲಭ ಅಲ್ಲ.